ಎಲ್ಲ ಎಲ್ಲ ಮಹಿಳೆಯರೇ ಬಂದಿದ್ದೀರಾ. ಬೆಂಗಳೂರು ಸ್ವಾತಂತ್ರ್ಯೋದ್ಯಾನ ಸಮಸ್ಯೆ ನಾವು ಬೆಳಿಗ್ಗೆ ಕೇಂದ್ರ ಸರ್ಕಾರದವ್ರಿಗ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಪತ್ರ ಬರೋದು ಕೆಲಸ ಬೇಗ ಆಗುತ್ತೆ. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಉನ್ನತ ಮಟ್ಟದ ಅಧಿಕಾರಿಗೆ ತಮ್ಮ ನೋವು ಸಮಸ್ಯೆ ಏನಾಗಬೇಕು ಕೆಲಸ ಇದೆ ಮೇಡಮ್. ಸರ್, ಈಗ ಸಿಎಂ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಯಾಕೆ ಅಂತಂದ್ರೆ ಇವತ್ತು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಇವರು ಕೇಂದ್ರ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರುಗಳಾಗಿ ಇವರು ಕೂಡ ಮಾತಾಡ್ಬೇಕು. ಇವರು ಹೆಚ್ಚು ಒತ್ತಡ ತರೋದ್ರಿಂದ ನಮ್ಮ ಸಮಸ್ಯೆ ಬೇಗ ಬಗೆಹರಿಯುವಂತ ಚಾನ್ಸಸ್ ಇದೆ. ಸರ್, ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ 2018ರಿಂದ ಕೂಡ ಒಂದ್ ಸಿಂಗಲ್ ಪೈಸೆ ವೇತನ ಹೆಚ್ಚಳ ಮಾಡಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತದ್ದು 2700 ರೂಪಾಯಿ ಮಾತ್ರ ವರ್ಕರ್ಗೆ, ಹೆಲ್ಪರ್ಗೆ 1750 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಇದು 50 ವರ್ಷದ ಸ್ಕೀಮ್. ಯಾವ್ದಾದ್ರೂ ಇಡೀ ದೇಶದಲ್ಲಿ ಇಷ್ಟು ನಿರಂತರವಾಗಿರುವಂತ ಒಂದು ಸ್ಕೀಮ್ ಉಳಿದಿದೆ ಅಂತಂದ್ರೆ ICDS ಯೋಜನೆ ಮಾತ್ರನೇ. ಇವತ್ತು ರಾತ್ರೋರಾತ್ರಿ ಸಚಿವರುಗಳು ಮತ್ತೆ ಮಂತ್ರಿಗಳು ತಮ್ಮ ಸಂಬಳವನ್ನು ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ದಿರೋನೆ ಹೆಚ್ಚಳ ಮಾಡ್ಕೊಂತಾರೆ, 3 ಪಟ್ಟು ಹೆಚ್ಚಳ ಮಾಡ್ಕೊಂತಾರೆ. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಎಲ್ಲಾ ಯೋಜನೆಗಳನ್ನು ಕೂಡ ಜಾರಿ ಮಾಡುವಂತಹ ಈ ನೌಕರರಿಗೆ ಕನಿಷ್ಠ 1000 ರೂಪಾಯಿ ಹೆಚ್ಚಳ ಮಾಡಕ್ಕೂ ಕೂಡ 2018ರಿಂದ ಸಾಧ್ಯ ಆಗಿಲ್ಲ ಅಂತಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಇವತ್ತು ಇಡೀ ಯಾವ್ದಾದ್ರೂ ಒಂದು ಸ್ಕೀಮ್ ಅನ್ನ ಯಾವ್ದೋ ಒಂದು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಂದ್ರೆ ಈ ಅಂಗನವಾಡಿ ಆಶಾ ಇವರೇ ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡ್ಬೇಕಾಗ್ತದೆ. ಎಲೆಕ್ಷನ್ ಕೆಲಸ ಇರ್ಬೋದು, ಮತ್ತೆ ಸರ್ವೆಗಳು ಇರ್ಬೋದು, ಮತ್ತೆ ಮಾತೃವಂದನ, ಈ ತರದ ಹಲವಾರು ಕೆಲಸಗಳನ್ನು ಮಾಡಿಸ್ಕೊಂತ ಇದ್ದಾರೆ. ಇದುವರೆಗೂ ಕೂಡ ಅದು ಕೊಡ್ಬೇಕಾಗಿರುವಂತ ಪ್ರೋತ್ಸಾಹ ಧನಗಳು ಕೂಡ ಇದುವರೆಗೂ ರಿಲೀಸ್ ಮಾಡಿಲ್ಲ. ಒಂದು ಫಾರ್ಮೆಟ್ ಫಿಲಪ್ ಮಾಡಿಲ್ಲ ಅಂದ್ರೆ ನಮ್ಮ ಅಧಿಕಾರಿಗಳು ಎಷ್ಟು ಒತ್ತಡ ಮಾಡ್ತಾರೆ ಅಂತಂದ್ರೆ ನಾವು ಮಾಡಲ್ಲ ಅಂದ್ರೂ ಕೂಡ ಬಿಡೋದಿಲ್ಲ. ನೀವು ಇವತ್ತೇ ಮಾಡ್ಬೇಕು ಅನ್ನೋಂತ ಮೆಸೇಜ್ಗಳನ್ನು ಗ್ರೂಪ್ಗಳಲ್ಲಿ ಹಾಕಿ ನಮ್ಮ ವರ್ಕರ್ಸ್ ಕಡೆಯಿಂದ ಮಾಡಿಸ್ತಾರೆ. ಇವತ್ತು ಕೊಟ್ಟಿರುವಂತ ಮೊಬೈಲ್ ನಲ್ಲಿ ಕನಿಷ್ಠ ಒಂದೇ ಒಂದು ಇದನ್ನು ಕೂಡ ಫಿಲಪ್ ಮಾಡಕ್ ಆಗೋದಿಲ್ಲ. ಇವತ್ತು FRS ಅನ್ನ ಇಡೀ ದೇಶದಲ್ಲಿ ಅಂಗನವಾಡಿ ವರ್ಕರ್ಸ್ ತಮ್ಮ ಸ್ವಂತ ಮೊಬೈಲ್ ನಲ್ಲೇ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಇಂದ ಕೊಟ್ಟಿರುವಂತಹ ಯಾವುದೇ ಒಂದೇ ಒಂದು ಮೊಬೈಲ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಬರೀ ಅವರು ಹೆಸರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಕಂಪನಿ ಇರ್ಬೋದು, ಅದು ಕೆಲಸ ಮಾಡುವಂತ ಮೊಬೈಲ್ ಅನ್ನು ಕೊಡ್ಬೇಕು. ಈಗ 5G ಇದಕ್ಕೆ ಹೋಗಿದೆ. ಆದ್ರೆ ಇವತ್ತು 2G ಮೊಬೈಲ್ ಅನ್ನ ಕೊಡೋದ್ರಿಂದ ಎಷ್ಟು ಮಾತ್ರ ಕೆಲಸನ ಆಗ್ಬಹುದು ಅನ್ನೋದನ್ನು ಕೂಡ ಸರ್ಕಾರಗಳು ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ಸ್ವಂತ ಫೋನ್ ಇಲ್ಲದೆ ಇರೋರು ನಿಮ್ಮ ಊರುಗಳಲ್ಲಿ ಪಕ್ಕಗಳಲ್ಲಿ ಇಸ್ಕೊಂಡು ನೀವು ಕೆಲಸ ಮಾಡ್ರಿ ಅಂತಾರೆ. ನಾವು ಎಷ್ಟು ಜನ ಕೊಡಕ್ಕೆ ಸಾಧ್ಯತೆ ಇರ್ತದೆ, ಅವ್ರ ಮೊಬೈಲ್ಗಳನ್ನ ನಾವು ಯೂಸ್ ಮಾಡಕ್ ಆಗ್ತದ, ಇದೆಲ್ಲವನ್ನು ಕೂಡ ಗಮನ ಹರಿಸಬೇಕು. ಸರ್ಕಾರಗಳು ಖಂಡಿತ ಬಂದು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಸಿಆರ್ಟಿನಲ್ಲಿ ನಡೆಯುವಂತ ಅಂಗನವಾಡಿ ಆಸೆ ಬಿಸಿ ಊಟ ಹೋರಾಟಕ್ಕೆ ಜಯವಾಗಲಿ. ಕಾಯಮಾಗುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ. ನಮ್ಮ ಸಮಸ್ಯೆ ಬಗೆಹರಿಯವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅವಾಜ್ ಕಾಯಮಾತಿ ನಮ್ಮಯ ಹಕ್ಕು. FRS ಬೇಡವೇ ಬೇಡ, FRS ಬೇಡವೇ ಬೇಡ, ಕಾಯಮಾತಿ ನಮ್ಮಯ ಹಕ್ಕು, ಕನಿಷ್ಠ ಕೂಲಿ ನಮ್ಮಯ ಹಕ್ಕು. ಮಾತಿಗೆ ತಪ್ಪಿದ ಸರ್ಕಾರಕ್ಕೆ ಹೇಳಿದ್ದಾರೆ. 2018ರಿಂದ ಬಿಡಿಗಾಸು ಬಿಡುಗಡೆ ಮಾಡದ ಕೇಂದ್ರ ಸರ್ಕಾರ ನೀತಿಗೆ ಹೇಳಿದ್ದಾರೆ. ಮಹಿಳಾ ವಿರೋಧಿ, ಮಕ್ಕಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ.